ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮಾರಿಯಮ್ಮನ ಜಾತ್ರೆ ಅತಿ ವಿಜೃಂಭಣವಾಗಿ ಜರುಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಮಾರಿಯಮ್ಮನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವರ ದರ್ಶನ ಕೂಡ ಪಡ್ತಾ ಇರುವಂಥದ್ದು. ದೇವಾಲಯದಲ್ಲಿ ಇದ್ದಾನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ತಾಯಿ ಮಾರಿಯಮ್ಮ ಕುಳಿತುಕೊಂಡಿರುವಂಥದ್ದು. ಈಗಾಗಲೇ ನಿನ್ನೆಯಿಂದ ಈವರೆಗೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ದೇವರಿಗೆ ಹರಕೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ದೇವರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ ಯಾವುದೇ ಕಾಯಿಲೆಗಳು ರೋಗ ರುಜಿನಗಳು ದೂರ ಆಗಬೇಕೆಂಬ ಪ್ರತಿ ವರ್ಷವೂ ಕೂಡ ಭಕ್ತರು ಹರಕೆ ಮಾಡ್ತಾರೆ. ಜಾತ್ರೆ ಸಂದರ್ಭದಲ್ಲಿ ಬಂದು ಬೆಳ್ಳಿಯ ಕಣ್ಣು ಬೆಳ್ಳಿಯ ಕಾಲು ಸೇರಿದಂತೆ ಬೇರೆ ಬೇರೆ ಹರಕೆಗಳನ್ನು ಸಲ್ಲಿಸುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ಅಂದರೆ ಸುರಿಯುತ್ತಿರುವ ಮಳೆ ನೋಡಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಕೂಡ ಹರಿದು ಬಂದಿದ್ದಾರೆ ಗಮನಿಸಬಹುದು. ಮಹಿಳೆಯರು ಪುರುಷರು ಸೇರಿದಂತೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಆಷಾಢ ಹುಣ್ಣಿಮೆಯ ಬಳಿಕ ಈ ಒಂದು ಜಾತ್ರೆಯ ಪ್ರಕ್ರಿಯೆ ನಡೆಯುತ್ತೆ. ಅಮಾವಾಸ್ಯೆ ಸಂದರ್ಭದಲ್ಲಿ ಕೂಡ ಈ ಜಾತ್ರೆ ಸಾಂಗವಾಗಿ ನೆರವುದರ ಮೂಲಕ ದೇವರ ಒಂದು ಆಕರ್ಷಣೆಗೆ ಕೂಡ ಕಾರಣವಾಗ್ತದೆ. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತೀನಿ. ಏನು ಹೇಳ್ತಾರೆ ಕಣ ಸರ್, ಈಗ ಜಾತ್ರೆ ವಿಶೇಷತೆ ಏನು? ಈ ಜಾತ್ರೆಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಅನಾದಿ ಕಾಲದಿಂದಲೂ ಭಕ್ತಾದಿಗಳು ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದು ವಿಶೇಷತೆ. ಅಂದರೆ ಯಾವುದೇ ರೋಗ ರುಜಿನ ಇರಲಿ ಅಥವಾ ಯಾವುದೇ ಕಾಯಿಲೆ ಇರಲಿ ಅದನ್ನು ತಾಯಿ ಮಾರಿಕಾಂಬೆಯಲ್ಲಿ ಬೇಡಿಕೊಂಡು ತಮ್ಮ ಕಷ್ಟಗಳನ್ನು ದೂರಕರಿಸಬೇಕು. ಹಾಗೆಯೇ ಯಾವುದೇ ಕಾಯಿಲೆ ಇರಲಿ ರೋಗ ರುಜಿನಗಳಿರಲಿ ಅದನ್ನು ಹೋಗಲಾಡಿಸಬೇಕಲ್ಲ ಅಂತ ಕೇಳ್ಕೊಳ್ಳೋ ಒಂದು ಪದ್ಧತಿ. ಎಷ್ಟು ವರ್ಷಗಳಿಂದ ಇದೊಂದು ಜಾತ್ರೆ ನಡ್ಕೊಂಡು ಬಂದಿದೆ? ಎಷ್ಟು ಈ ಹಿನ್ನೆಲೆ ಏನಿದೆ ಸರ್? ಅನಾದಿ ಕಾಲದಿಂದಲೂ ಈ ಜಾತ್ರೆ ನಡ್ಕೊಂಡು ಬರ್ತಾ ಇತ್ತು. ಆದರೆ ಇಲ್ಲಿ ಸಣ್ಣ ಒಂದು ಕುಟೀರತದೆ ಇತ್ತು. ಅದನ್ನೀಗ ಎಲ್ಲವನ್ನೂ ನಿವಾರಣೆ ಮಾಡಿ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಮಾರಿಕಾಂಬೆ ಹೋಗಿದೆ. ಇದರ ಅರ್ಥ ಅದಕ್ಕೊಂದು ಶಕ್ತಿನೇ ಇದೆ. ಅದು ಮಾಡುವ ರೀತಿಯೂ ಅದೇ ರೀತಿ ಇದೆ. ಯಾಕಂದರೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ರೀತಿಯೂ ಒಂದು ಮರನ್ನೇ ತೆಗೆದು ಅದನ್ನು ತಯಾರಿ ಮಾಡಿ ಅದನ್ನು ವಿಸರ್ಜನೆ ಮಾಡುವಾಗ ಎಲ್ಲ ಮರನ್ನು ಬಿಡಿಸು ನಾವು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಈ ಮಾರಿಯಮ್ಮ. ಯಾಕಂದರೆ ಇಲ್ಲಿ ಯಾರ್ಯಾರು ಏನೇನು ಹರಕೆ ಹೇಳ್ಕೊಳ್ತಾರೆ ಎಲ್ಲವೂ ಇಲ್ಲಿ ನಿವಾರಣೆ ಆಗ್ತದೆ. ರಾಜ್ಯದಿಂದಲೂ ಸಹ ಜನ ಬಂದು ಇಲ್ಲಿ ಹೋಗ್ತಾರೆ. ಮಾರಿಯಮ್ಮನಿಗೆ ಏನೇನು ಹರಕೆಯನ್ನು ಸಲ್ಲಿಸ್ತಾರೆ? ಏನೇನು ಹರಕೆಗಳನ್ನು ಸಲ್ಲಿಸ್ಕೊಳ್ತಾರೆ? ಏನೇನು ಹರಕೆ ಬೇಡ್ಕೊಳ್ಳುವಂಥದ್ದು ಸಲ್ಲಿಸೋದು ಏನೇನು? ಅದಯ್ಯ ಬೆಳ್ಳಿದೆಲ್ಲ ಉಡಿ ಸೇವೆ ಉಡಿ ಸೇವೆ ಕೊಡ್ತಾರೆ ಇಲ್ಲಿ. ಮತ್ತು ಇದ್ರದ್ದು ಟೊಪ್ಪಿ ಅಂತ ಹೇಳ್ಕೊಂಡು ಅದು ಸಿಂಗಾರು ಕೊನೆಯಿಂದ ಮಾಡಿದ್ದು ಇದು ಮಾಡ್ತಾರೆ. ಮತ್ತು ಕಣ್ಣು ಮತ್ತು ಕಾಯಿ ಕಾಲು ಕಲ್ಲು ಇಂಥದ್ದೆಲ್ಲ ಕೊಡ್ತಾರೆ. ಮತ್ತು ಸುಮಾರು ಮತ್ತೆ ತಾಯಿಗೆ ಕೆಂಪು ಬಣ್ಣದ ಪೇಂಟನ್ನು ಹಚ್ಚುತ್ತಾರೆ. ಯಾಕೆ ಅಂದರೆ ಕೈಗೆ ಏನಾದರೂ ನೋವಾಗಿದೆ, ಕೈಗೆ ಏನಾದರೂ ಸಮಸ್ಯೆ ಆಗಿದೆ ಕೈಗೆ ಹಚ್ಚೋದು, ತಲೆಗೆ ಏನಾದರೂ ಇದ್ದರೆ ತಲೆಗೆ ಹಚ್ಚೋದು, ಹೀಗೆಲ್ಲ ಮಾಡ್ತಾರೆ. ಈ ರೀತಿ ಹರಕೆ ಕೊಟ್ಟಿದಾಗ ಅವರಿಗೆ ಕಡಿಮೆ ಆಗ್ತದೆ. ಮತ್ತು ನನಗೆ ಅನುಭವ ಇದ್ದ ಹಾಗೆ ನಮ್ಮ ತಂದೆ ಕಾಲದಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಂದಾಗ ಇಲ್ಲಿ ಕುರಿ ಕೋಳಿ ಎಲ್ಲ ಹರಕೆ ಕೊಡ್ತಿದ್ರು. ಅಂದರೆ ಬಲಿ ಕೊಡುವಂಥ ಹರಕೆ ಇತ್ತು. ಈಗ ಕಾಲಕ್ರಮೇಣ ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ. ಕುರಿ ಕೋಳಿ ಯಾವುದನ್ನು ಮಾಡಿದ್ದಾರೆ. ಅಂದರೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಉದ್ದೇಶದಿಂದ ಅದನ್ನು ಬಂದ್ ಮಾಡಿದ್ದು. ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ. ಮತ್ತು ಹಣ್ಣು ಕಾಯಿ ಇಂಥದ್ದೆಲ್ಲ ಸೇವೆ ಕೊಡ್ತಾರೆ. ಭಕ್ತರು ಹೇಳುವಂಥ ಮಾತು ಒಟ್ಟಿನಲ್ಲಿ ಈ ಹಿಂದೆ ಕೂಡ ಈ ಭಾಗದಲ್ಲಿ ಪ್ರಾಣಿ ಬಲಿಯನ್ನು ಮಾಡಲಾಗ್ತಿತ್ತು. ಅದಾದ ಬಳಿಕ ಪ್ರಾಣಿ ಹತ್ಯೆ ನಿಷೇಧ ಜಾರಿಯಾದ ಬಳಿಕ ಇಲ್ಲಿ ಕೇವಲ ಕುಂಬಳಕಾಯಿಯ ಬಲಿಯನ್ನು ನೀಡುವುದರ ಮೂಲಕ ಶಾಸ್ತ್ರೋಕ್ತವಾಗಿ ನಡೆಯಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಜಾತ್ರೆಗೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಸಲ್ಲಿಸಿ ತಮಗೆ ಬೇಕಾಗುವಂಥ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ. ಮತ್ತು ಪ್ರಾರ್ಥನೆ ಈಡೇರಿದ ಮೇಲೆ, ಬೇಡಿಕೆ ಈಡೇರಿದ ಮೇಲೆ ಹರಕೆಯನ್ನು ಸಲ್ಲಿಸುವ ಮೂಲಕ ದೇವಿಯರ ಒಂದು ಕೃಪೆಗೆ ಪಾತ್ರ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮಾರಿಯಮ್ಮನ ಜಾತ್ರೆ ಅತಿ ವಿಜೃಂಭಣವಾಗಿ ಜರುಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಮಾರಿಯಮ್ಮನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವರ ದರ್ಶನ ಕೂಡ ಪಡ್ತಾ ಇರುವಂಥದ್ದು. ದೇವಾಲಯದಲ್ಲಿ ಇದ್ದಾನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗದ್ದುಗೆಯಲ್ಲಿ ವಿರಾಜಮಾನಳಾಗಿ ತಾಯಿ ಮಾರಿಯಮ್ಮ ಕುಳಿತುಕೊಂಡಿರುವಂಥದ್ದು. ಈಗಾಗಲೇ ನಿನ್ನೆಯಿಂದ ಈವರೆಗೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ದೇವರಿಗೆ ಹರಕೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ದೇವರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ ಯಾವುದೇ ಕಾಯಿಲೆಗಳು ರೋಗ ರುಜಿನಗಳು ದೂರ ಆಗಬೇಕೆಂಬ ಪ್ರತಿ ವರ್ಷವೂ ಕೂಡ ಭಕ್ತರು ಹರಕೆ ಮಾಡ್ತಾರೆ. ಜಾತ್ರೆ ಸಂದರ್ಭದಲ್ಲಿ ಬಂದು ಬೆಳ್ಳಿಯ ಕಣ್ಣು ಬೆಳ್ಳಿಯ ಕಾಲು ಸೇರಿದಂತೆ ಬೇರೆ ಬೇರೆ ಹರಕೆಗಳನ್ನು ಸಲ್ಲಿಸುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ಅಂದರೆ ಸುರಿಯುತ್ತಿರುವ ಮಳೆ ನೋಡಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಕೂಡ ಹರಿದು ಬಂದಿದ್ದಾರೆ ಗಮನಿಸಬಹುದು. ಮಹಿಳೆಯರು ಪುರುಷರು ಸೇರಿದಂತೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಆಷಾಢ ಹುಣ್ಣಿಮೆಯ ಬಳಿಕ ಈ ಒಂದು ಜಾತ್ರೆಯ ಪ್ರಕ್ರಿಯೆ ನಡೆಯುತ್ತೆ. ಅಮಾವಾಸ್ಯೆ ಸಂದರ್ಭದಲ್ಲಿ ಕೂಡ ಈ ಜಾತ್ರೆ ಸಾಂಗವಾಗಿ ನೆರವುದರ ಮೂಲಕ ದೇವರನ್ನ
ಒಂದು ದೇವರ ಒಂದು ಆಕರ್ಷಣೆಗೆ ಕೂಡ ಕಾರಣವಾಗ್ತದೆ. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತೀನಿ. ಏನು ಹೇಳ್ತಾರೆ ಕಣ ಸರ್, ಈಗ ಜಾತ್ರೆ ವಿಶೇಷತೆ ಏನು? ಈ ಜಾತ್ರೆಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಅನಾದಿ ಕಾಲದಿಂದಲೂ ಭಕ್ತಾದಿಗಳು ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದು ವಿಶೇಷತೆ. ಅಂದರೆ ಯಾವುದೇ ರೋಗ ರುಜಿನ ಇರಲಿ ಅಥವಾ ಯಾವುದೇ ಕಾಯಿಲೆ ಇರಲಿ ಅದನ್ನು ತಾಯಿ ಮಾರಿಕಾಂಬೆಯಲ್ಲಿ ಬೇಡಿಕೊಂಡು ತಮ್ಮ ಕಷ್ಟಗಳನ್ನು ದೂರಕರಿಸಬೇಕು. ಹಾಗೆಯೇ ಯಾವುದೇ ಕಾಯಿಲೆ ಇರಲಿ ರೋಗ ರುಜಿನಗಳಿರಲಿ ಅದನ್ನು ಹೋಗಲಾಡಿಸಬೇಕಲ್ಲ ಒಂದು ಕೇಳ್ಕೊಳ್ಳೋ ಪದ್ಧತಿ. ಎಷ್ಟು ವರ್ಷಗಳಿಂದ ಇದೊಂದು ಜಾತ್ರೆ ನಡ್ಕೊಂಡು ಬಂದಿದೆ? ಎಷ್ಟು ಈ ಹಿನ್ನೆಲೆ ಏನಿದೆ ಸರ್? ಅನಾದಿ ಕಾಲದಿಂದಲೂ ಈ ಜಾತ್ರೆ ನಡ್ಕೊಂಡು ಬರ್ತಾ ಇತ್ತು. ಆದರೆ ಇಲ್ಲಿ ಸಣ್ಣ ಒಂದು ಕುಟೀರತದೆ ಇತ್ತು. ಅದನ್ನೀಗ ಎಲ್ಲವನ್ನೂ ನಿವಾರಣೆ ಮಾಡಿ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಮಾರಿಕಾಂಬೆ ಹೋಗಿದೆ. ಇದರ ಅರ್ಥ ಅದಕ್ಕೊಂದು ಶಕ್ತಿನೇ ಇದೆ. ಅದು ಮಾಡುವ ರೀತಿಯೂ ಅದೇ ರೀತಿ ಇದೆ. ಯಾಕಂದರೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ರೀತಿಯೂ ಒಂದು ಮರನ್ನೇ ತೆಗೆದು ಅದನ್ನು ತಯಾರಿ ಮಾಡಿ ಅದನ್ನು ವಿಸರ್ಜನೆ ಮಾಡುವಾಗ ಎಲ್ಲ ಮರನ್ನು ಬಿಡಿಸು ನಾವು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಈ ಮಾರಿಯಮ್ಮ. ಯಾಕಂದರೆ ಇಲ್ಲಿ ಯಾರ್ಯಾರು ಏನೇನು ಹರಕೆ ಹೇಳ್ಕೊಳ್ತಾರೆ ಎಲ್ಲವೂ ಇಲ್ಲಿ ನಿವಾರಣೆ ಆಗ್ತದೆ. ರಾಜ್ಯದಿಂದಲೂ ಸಹ ಜನ ಬಂದು ಇಲ್ಲಿ ಹೋಗ್ತಾರೆ. ಮಾರಿಯಮ್ಮನಿಗೆ ಏನೇನು ಹರಕೆಯನ್ನು ಸಲ್ಲಿಸ್ತಾರೆ? ಏನೇನು ಹರಕೆಗಳನ್ನು ಸಲ್ಲಿಸ್ಕೊಳ್ತಾರೆ? ಏನೇನು ಹರಕೆ ಬೇಡ್ಕೊಳ್ಳುವಂಥದ್ದು ಸಲ್ಲಿಸೋದು ಏನೇನು? ಅದಯ್ಯ ಬೆಳ್ಳಿದೆಲ್ಲ ಉಡಿ ಸೇವೆ ಉಡಿ ಸೇವೆ ಕೊಡ್ತಾರೆ ಇಲ್ಲಿ. ಮತ್ತು ಇದರದ್ದು ಟೊಪ್ಪಿ ಅಂತ ಹೇಳ್ಕೊಂಡು ಅದು ಸಿಂಗಾರು ಕೊನೆಯಿಂದ ಮಾಡಿದ್ದು ಇದು ಮಾಡ್ತಾರೆ. ಮತ್ತು ಕಣ್ಣು ಮತ್ತು ಕಾಯಿ ಕಾಲು ಕಲ್ಲು ಇಂಥದ್ದೆಲ್ಲ ಕೊಡ್ತಾರೆ. ಮತ್ತೆ ಸುಮಾರು ಮತ್ತೆ ತಾಯಿಗೆ ಕೆಂಪು ಬಣ್ಣದ ಪೇಂಟನ್ನು ಹಚ್ಚುತ್ತಾರೆ. ಯಾಕೆ ಅಂದರೆ ಕೈಗೆ ಏನಾದರೂ ನೋವಾಗಿದೆ, ಕೈಗೆ ಏನಾದರೂ ಸಮಸ್ಯೆ ಆಗಿದೆ ಕೈಗೆ ಹಚ್ಚೋದು, ತಲೆಗೆ ಏನಾದರೂ ಇದ್ದರೆ ತಲೆಗೆ ಹಚ್ಚೋದು, ಹೀಗೆಲ್ಲ ಮಾಡ್ತಾರೆ. ಈ ರೀತಿ ಹರಕೆ ಕೊಟ್ಟಿದಾಗ ಅವರಿಗೆ ಕಡಿಮೆ ಆಗ್ತದೆ. ಮತ್ತು ನನಗೆ ಅನುಭವ ಇದ್ದ ಹಾಗೆ ನಮ್ಮ ತಂದೆ ಕಾಲದಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಂದಾಗ ಇಲ್ಲಿ ಕುರಿ ಕೋಳಿ ಎಲ್ಲ ಹರಕೆ ಕೊಡ್ತಿದ್ರು. ಅಂದರೆ ಬಲಿ ಕೊಡುವಂಥ ಹರಕೆ ಇತ್ತು. ಈಗ ಕಾಲಕ್ರಮೇಣ ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ. ಕುರಿ ಕೋಳಿ ಯಾವುದನ್ನು ನಿಷೇಧಿಸ ಮಾಡಿದ್ದಾರೆ. ಅಂದರೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಉದ್ದೇಶದಿಂದ ಅದನ್ನು ಬಂದ್ ಮಾಡಿದ್ದು. ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ. ಮತ್ತು ಹಣ್ಣು ಕಾಯಿ ಇಂಥದ್ದೆಲ್ಲ ಸೇವೆ ಕೊಡ್ತಾರೆ. ಭಕ್ತರು ಹೇಳುವಂಥ ಮಾತು, ಒಟ್ಟಿನಲ್ಲಿ ಈ ಹಿಂದೆ ಕೂಡ ಈ ಭಾಗದಲ್ಲಿ ಪ್ರಾಣಿ ಬಲಿಯನ್ನು ಮಾಡಲಾಗ್ತಿತ್ತು. ಅದಾದ ಬಳಿಕ ಪ್ರಾಣಿ ಹತ್ಯೆ ನಿಷೇಧ ಜಾರಿಯಾದ ಬಳಿಕ ಇಲ್ಲಿ ಕೇವಲ ಕುಂಬಳಕಾಯಿಯ ಬಲಿಯನ್ನು ನೀಡುವುದರ ಮೂಲಕ ಶಾಸ್ತ್ರೋಕ್ತವಾಗಿ ನಡೆಯಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಜಾತ್ರೆಗೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಸಲ್ಲಿಸಿ ತಮಗೆ ಬೇಕಾಗುವಂಥ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ. ಮತ್ತು ಪ್ರಾರ್ಥನೆ ಈಡೇರಿದ ಮೇಲೆ, ಬೇಡಿಕೆ ಈಡೇರಿದ ಮೇಲೆ ಹರಕೆಯನ್ನು ಸಲ್ಲಿಸುವ ಮೂಲಕ ದೇವಿಯರ ಒಂದು ಕೃಪೆಗೆ ಪಾತ್ರ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮಾರಿಯಮ್ಮನ ಜಾತ್ರೆ ಅತಿ ವಿಜೃಂಭಣವಾಗಿ ಜರುಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಗದ್ದಿಗೆಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ಮಾರಿಯಮ್ಮನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವರ ದರ್ಶನ ಕೂಡ ಪಡ್ತಾ ಇರುವಂಥದ್ದು. ದೇವಾಲಯದಲ್ಲಿ ಇದ್ದಾನೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗದ್ದಿಗೆಯಲ್ಲಿ ವಿರಾಜಮಾನಳಾಗಿ ತಾಯಿ ಮಾರಿಯಮ್ಮ ಕುಳಿತುಕೊಂಡಿರುವಂಥದ್ದು. ಈಗಾಗಲೇ ನಿನ್ನೆಯಿಂದ ಈವರೆಗೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ದೇವರಿಗೆ ಹರಕೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ದೇವರಿಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳಿದ್ರೆ ಯಾವುದೇ ಕಾಯಿಲೆಗಳು ರೋಗ ರುಜಿನಗಳು ದೂರ ಆಗಬೇಕೆಂಬ ಪ್ರತಿ ವರ್ಷವೂ ಕೂಡ ಭಕ್ತರು ಹರಕೆ ಮಾಡ್ತಾರೆ. ಜಾತ್ರೆ ಸಂದರ್ಭದಲ್ಲಿ ಬಂದು ಬೆಳ್ಳಿಯ ಕಣ್ಣು ಬೆಳ್ಳಿಯ ಕಾಲು ಸೇರಿದಂತೆ ಬೇರೆ ಬೇರೆ ಹರಕೆಗಳನ್ನು ಸಲ್ಲಿಸುವುದರ ಮೂಲಕ ದೇವರ ಕೃಪೆಗೆ ಕೂಡ ಪಾತ್ರ ಆಗ್ತದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು, ಅಂದರೆ ಸುರಿಯುತ್ತಿರುವ ಮಳೆ ನೋಡಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಕೂಡ ಹರಿದು ಬಂದಿದ್ದಾರೆ ಗಮನಿಸಬಹುದು. ಮಹಿಳೆಯರು ಪುರುಷರು ಸೇರಿದಂತೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಆಷಾಢ ಹುಣ್ಣಿಮೆಯ ಬಳಿಕ ಈ ಒಂದು ಜಾತ್ರೆಯ ಪ್ರಕ್ರಿಯೆ ನಡೆಯುತ್ತೆ. ಅಮಾವಾಸ್ಯೆ ಸಂದರ್ಭದಲ್ಲಿ ಕೂಡ ಈ ಜಾತ್ರೆ ಸಾಂಗವಾಗಿ ನೆರವುದರ ಮೂಲಕ ದೇವರ ಒಂದು ಆಕರ್ಷಣೆಗೆ ಕೂಡ ಕಾರಣವಾಗ್ತದೆ. ಈ ಬಗ್ಗೆ ಭಕ್ತರನ್ನೇ ಮಾತಾಡ್ತೀನಿ. ಏನು ಹೇಳ್ತಾರೆ ಕಣ ಸರ್, ಈಗ ಜಾತ್ರೆ ವಿಶೇಷತೆ ಏನು? ಈ ಜಾತ್ರೆಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಅನಾದಿ ಕಾಲದಿಂದಲೂ ಭಕ್ತಾದಿಗಳು ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದು ವಿಶೇಷತೆ. ಅಂದರೆ ಯಾವುದೇ ರೋಗ ರುಜಿನ ಇರಲಿ ಅಥವಾ ಯಾವುದೇ ಕಾಯಿಲೆ ಇರಲಿ ಅದನ್ನು ತಾಯಿ ಮಾರಿಕಾಂಬೆಯಲ್ಲಿ ಬೇಡಿಕೊಂಡು ತಮ್ಮ ಕಷ್ಟಗಳನ್ನು ದೂರಕರಿಸಬೇಕು. ಹಾಗೆಯೇ ಯಾವುದೇ ಕಾಯಿಲೆ ಇರಲಿ ರೋಗ ರುಜಿನಗಳಿರಲಿ ಅದನ್ನು ಹೋಗಲಾಡಿಸಬೇಕಲ್ಲ ಒಂದು ಕೇಳ್ಕೊಳ್ಳೋ ಒಂದು ಪದ್ಧತಿ. ಎಷ್ಟು ವರ್ಷಗಳಿಂದ ಇದೊಂದು ಜಾತ್ರೆ ನಡ್ಕೊಂಡು ಬಂದಿದೆ? ಎಷ್ಟು ಈ ಹಿನ್ನೆಲೆ ಏನಿದೆ ಸರ್? ಅನಾದಿ ಕಾಲದಿಂದಲೂ ಈ ಜಾತ್ರೆ ನಡ್ಕೊಂಡು ಬರ್ತಾ ಇತ್ತು. ಆದರೆ ಇಲ್ಲಿ ಸಣ್ಣ ಒಂದು ಕುಟೀರತದೆ ಇತ್ತು. ಅದನ್ನೀಗ ಎಲ್ಲವನ್ನೂ ನಿವಾರಣೆ ಮಾಡಿ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಮಾರಿಕಾಂಬೆ ಹೋಗಿದೆ. ಇದರ ಅರ್ಥ ಅದಕ್ಕೊಂದು ಶಕ್ತಿನೇ ಇದೆ. ಅದು ಮಾಡುವ ರೀತಿಯೂ ಅದೇ ರೀತಿ ಇದೆ. ಯಾಕಂದರೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ರೀತಿಯೂ ಒಂದು ಮರನ್ನೇ ತೆಗೆದು ಅದನ್ನು ತಯಾರಿ ಮಾಡಿ ಅದನ್ನು ವಿಸರ್ಜನೆ ಮಾಡುವಾಗ ಎಲ್ಲ ಮರನ್ನು ಬಿಡಿಸು ನಾವು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಈ ಮಾರಿಯಮ್ಮ. ಯಾಕಂದರೆ ಇಲ್ಲಿ ಯಾರ್ಯಾರು ಏನೇನು ಹರಕೆ ಹೇಳ್ಕೊಳ್ತಾರೆ
ಎಲ್ಲವೂ ಇಲ್ಲಿ ನಿವಾರಣೆ ಆಗ್ತದೆ. ರಾಜ್ಯದಿಂದಲೂ ಸಹ ಜನ ಬಂದು ಇಲ್ಲಿ ಹೋಗ್ತಾರೆ. ಮಾರಿಯಮ್ಮನಿಗೆ ಏನೇನು ಹರಕೆಯನ್ನು ಸಲ್ಲಿಸ್ತಾರೆ, ಏನೇನು ಹರಕೆಗಳನ್ನು ಸಲ್ಲಿಸ್ಕೊಳ್ತಾರೆ, ಏನೇನು ಹರಕೆ ಬೇಡ್ಕೊಳ್ಳುವಂಥದ್ದು ಸಲ್ಲಿಸೋದು ಏನೇನು? ಅದಯ್ಯ ಬೆಳ್ಳಿದೆಲ್ಲ ಗುಡಿ ಸೇವೆ ಉಡಿ ಸೇವೆ ಕೊಡ್ತಾರೆ ಇಲ್ಲಿ. ಮತ್ತೆ ಇದ್ರದ್ದು ಟೊಪ್ಪಿ ಅಂತ ಹೇಳ್ಕೊಂಡು ಅದು ಸಿಂಗಾರು ಕೊನೆಯಿಂದ ಮಾಡಿದ್ದು ಇದು ಮಾಡ್ತಾರೆ. ಮತ್ತು ಕಣ್ಣು ಮತ್ತು ಕಾಯಿ, ಕಾಲು, ಕಲ್ಲು ಇಂಥದ್ದೆಲ್ಲ ಕೊಡ್ತಾರೆ. ಮತ್ತೆ ಸುಮಾರು ಮತ್ತೆ ತಾಯಿಗೆ ಕೆಂಪು ಬಣ್ಣದ ಪೇಂಟನ್ನು ಹಚ್ಚುತ್ತಾರೆ. ಯಾಕೆ ಅಂದರೆ ಕೈಗೆ ಏನಾದರೂ ನೋವಾಗಿದೆ, ಕೈಗೆ ಏನಾದರೂ ಸಮಸ್ಯೆ ಆಗಿದೆ ಕೈಗೆ ಹಚ್ಚೋದು, ತಲೆಗೆ ಏನಾದರೂ ಇದ್ದರೆ ತಲೆಗೆ ಹಚ್ಚೋದು, ಹೀಗೆಲ್ಲ ಮಾಡ್ತಾರೆ. ಈ ರೀತಿ ಹರಕೆ ಕೊಟ್ಟಿದಾಗ ಅವರಿಗೆ ಕಡಿಮೆ ಆಗ್ತದೆ. ಮತ್ತು ನನಗೆ ಅನುಭವ ಇದ್ದ ಹಾಗೆ ನಮ್ಮ ತಂದೆ ಕಾಲದಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬಂದಾಗ ಇಲ್ಲಿ ಕುರಿ ಕೋಳಿ ಎಲ್ಲ ಹರಕೆ ಕೊಡ್ತಿದ್ರು, ಅಂದರೆ ಬಲಿ ಕೊಡುವಂಥ ಹರಕೆ ಇತ್ತು. ಈಗ ಕಾಲಕ್ರಮೇಣ ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ. ಕುರಿ ಕೋಳಿ ಯಾವುದನ್ನು ನಿಷೇಧಿಸ ಮಾಡಿದ್ದಾರೆ. ಅಂದರೆ ಪ್ರಾಣಿ ಹತ್ಯೆ ಮಾಡಬಾರ್ದು ಅಂತ ಉದ್ದೇಶದಿಂದ ಅದನ್ನು ಬಂದ್ ಮಾಡಿದ್ದು. ಈಗ ಖಾಲಿ ಕುಂಬಳಕಾಯಿ ಬಲಿ ಮಾತ್ರ ಕೊಡ್ತಾರೆ, ಮತ್ತು ಹಣ್ಣು ಕಾಯಿ ಇಂಥದ್ದೆಲ್ಲ ಸೇವೆ ಕೊಡ್ತಾರೆ. ಭಕ್ತರು ಹೇಳುವಂಥ ಮಾತು, ಒಟ್ಟಿನಲ್ಲಿ ಈ ಹಿಂದೆ ಕೂಡ ಈ ಭಾಗದಲ್ಲಿ ಪ್ರಾಣಿ ಬಲಿಯನ್ನು ಮಾಡಲಾಗ್ತಿತ್ತು. ಅದಾದ ಬಳಿಕ ಪ್ರಾಣಿ ಹತ್ಯೆ ನಿಷೇಧ ಜಾರಿಯಾದ ಬಳಿಕ ಇಲ್ಲಿ ಕೇವಲ ಕುಂಬಳಕಾಯಿಯ ಬಲಿಯನ್ನು ನೀಡುವುದರ ಮೂಲಕ ಶಾಸ್ತ್ರೋಕ್ತವಾಗಿ ನಡೆಯಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಜಾತ್ರೆಗೆ ನಾಡಿನ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಸಲ್ಲಿಸಿ ತಮಗೆ ಬೇಕಾಗುವಂಥ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ. ಮತ್ತು ಪ್ರಾರ್ಥನೆ ಈಡೇರಿದ ಮೇಲೆ, ಬೇಡಿಕೆ ಈಡೇರಿದ ಮೇಲೆ ಹರಕೆಯನ್ನು ಸಲ್ಲಿಸುವ ಮೂಲಕ ದೇವಿಯರ ಒಂದು ಕೃಪೆಗೆ ಪಾತ್ರ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.